ಎಸ್, ನಾನಿವತ್ತು ಮಾತಾಡ್ತಿರುವಂಥದ್ದು ಕೆಲವೊಬ್ರು ಹೆಣ್ಮಕ್ಳಿಗೆ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಪೇಯ್ನ್ ಆಗುತ್ತೆ, ನೋವಾಗುತ್ತೆ. ಸೊ ಇದು ಯಾವೆಲ್ಲ ರೀಸನ್ಗಾಗುತ್ತೆ, ಇದಕ್ಕೆ ಏನು ಟ್ರೀಟ್ಮೆಂಟ್ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಮ್ಟೈಮ್ಸ್ ಸೆಕ್ಸ್ ಮಾಡೋ ಟೈಮಲ್ಲಿ ನಾಟ್ ಓನ್ಲಿ ಗರ್ಲ್ಸ್, ಅಂದರೆ ಹುಡುಗಿರಿಗೆ ಮಾತ್ರ ಅಲ್ಲ, ಬಾಯ್ಸ್ಗೆ ಅಂದರೆ ಗಂಡು ಮಕ್ಳಿಗೂ ಸಹ ಪೇಯ್ನ್ ಆಗುತ್ತೆ. ಸೊ ಫಸ್ಟ್ ಕಾಮನ್ ರೀಸನ್ ಏನಪ್ಪ ಅಂತ ಇದರಲ್ಲಿ ನೋಡೋದಾದರೆ, ಎಸ್, ಯಾರು ಫಸ್ಟ್ ಟೈಮ್ ಸೆಕ್ಸ್ ಮಾಡ್ತಾರೆ, ಅಂದರೆ ಜೀವನದಲ್ಲಿ ಫಸ್ಟ್ ಟೈಮ್ ಯಾರು ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಸೊ ಅಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ಏನು ಈ ಕನ್ಯಾಪೊರೆ, ಹೈಮನ್ ಟಿಶ್ಯೂ ಅಂತ ಹೇಳ್ತೀವಿ, ಸೊ ಅದು ಬ್ರೇಕೇಜ್ ಆಗೋದ್ರಿಂದ, ಅದು ಒಡೆಯೋದ್ರಿಂದ, ಕನ್ಯಾಪೊರೆ ಅನ್ನೋವಂಥದ್ದು ಹರಿಯೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಫಸ್ಟ್ ಟೈಮ್ ಸೆಕ್ಸ್ ಮಾಡುವಾಗ ಪೇಯ್ನ್ ಆಗೇ ಆಗುತ್ತೆ. ಇನ್ನು ಯಾವ ರೀಸನ್ಗೆ ಅಂದರೆ, ಕೆಲವೊಂದು ಹೆಣ್ಮಕ್ಳು ಏನಪ್ಪ ಅಂದರೆ ಸೆಕ್ಸ್ ಅಂದರೆ ಭಯ ಅಂತ ಇರೋರು, ಅಥವಾ ಸೆಕ್ಸ್ ಬಗ್ಗೆ ಮನಸ್ಸಲ್ಲಿ ಏನೋ ಬೇರೆ ಯೋಚನೆಗಳನ್ನ ಇಟ್ಕೊಂಡಿರೋರು, ಸೊ ಆ ಥರ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಸೆಕ್ಸ್ ಮಾಡೋ ಟೈಮಲ್ಲಿ ಯಾವಾಗ ನೀವು ಗಂಡ ಹೆಂಡತಿ ಸೇರೋದಕ್ಕೆ ಟ್ರೈ ಮಾಡ್ತೀರಾ, ಸೊ ಆ ಟೈಮಲ್ಲಿ ಅವ್ರ ಮನಸ್ಸಲ್ಲಿ ಭಯ, ಏನೋ ಒಂಥರ ಅದು ಮನಸ್ಸಿಗೆ ಹಿಂಸೆ ಅನ್ಸೋದ್ರಿಂದ ಅವ್ರು ಏನು ಮಾಡ್ತಾರೆ, ಸೆಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ತನ್ನ ಇಡೀ ದೇಹವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅವಾಗ ಏನಪ್ಪ ಆಗುತ್ತೆ ಅಂದರೆ, ಏನು ನಮ್ಮ ಯೋನಿಯ ಮಸಲ್ಸ್ ಏನಿರುತ್ತೆ, ಸೊ ಅದು ಗಟ್ಟಿಯಾಗಿರೋದ್ರಿಂದ, ಸೊ ಸಮ್ಟೈಮ್ಸ್ ಅಂಥ ಹೆಣ್ಮಕ್ಳಿಗೂ ಸಹ ಸೆಕ್ಸ್ ಮಾಡುವಾಗ ಪೇಯ್ನ್ ಅನ್ನೋದು ಆಗೇ ಆಗುತ್ತೆ. ಇನ್ಫೆಕ್ಷನ್ಸ್ ಆಗಿದ್ರೆ, ಸೊ ಅಂಥ ಹೆಣ್ಮಕ್ಳಿಗೆ ಸೆಕ್ಸ್ ಮಾಡೋ ಟೈಮಲ್ಲಿ ಅದು ಪೇಯ್ನ್ ಬರ್ತಾ ಇರುತ್ತೆ. ಸೊ ಆ ರೀಸನ್ನಿಂದ ಸಮ್ಟೈಮ್ಸ್ ಪೇಯ್ನ್ ಬರ್ಬೋದು. ಪೇಯ್ನ್ ಅಂತ ಹೇಳ್ತಿದ್ರೆ ಅದು ನ್ಯಾಚುರಲ್ ಆಗಿದ್ರೆ ಓಕೆ, ನೋ ಪ್ರಾಬ್ಲಮ್. ಸೊ ಅದಕ್ಕೆ ಡಾಕ್ಟರ್ಸ್ ಇದ್ದಾರೆ. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ಅದಕ್ಕೆ 100% ಮೆಡಿಸನ್ ಕೊಡ್ತಾರೆ. ಇನ್ನು ಒಂದು ರೀಸನ್ ಏನಪ್ಪ ಅಂದರೆ, ಹೆಣ್ಮಕ್ಳಿಗೆ ಯಾರಿಗೆ ಸೆಕ್ಸ್ ಬಗ್ಗೆ ಭಯ ಇರುತ್ತೆ, ಸೊ ಅವರೂ ಸಹ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಅವ್ರ ಜೊತೆ ಮಾತಾಡಿದ್ರೆ 100% ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ, ಪರಿಹಾರ ಸಿಗುತ್ತೆ. ಸೊ ಅದ್ರ ಬಗ್ಗೆ ಭಯ ಬೇಡ ಮಾಡಿ. ಸೊ ಇವತ್ತಿನ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ